ಸರ್ ಪತ್ರ ಬರ್ದಿರಂತ ಕರೆನ ಸುಳ್ಳು ಗೊತ್ತಲ್ಲ ಯಾರು ಹೈಕಮಾಂಡ್ ಸರ್ ನಾಯಕ್ ಬರೀಲ್ರಿ ಪತ್ರ ಸುಮ್ಮನೆ ಯಾರೇ ನೋಡ್ರಿ ಕ್ಯಾವ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತೆ ನಾಯಕ್ ಪತ್ರ ಬರಲಿ ನಾನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಲೆಗೆ ಹಾಕಿ ನಾವು ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜಯೇಂದ್ರನೇ ಮಾಡ್ತಾ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜಯೇಂದ್ರಗೆ ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ₹1 ಕೋಟಿ ಒಂದು ಯಾವ್ದಾರು ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ 30 ಬರ್ತೋದು ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದೇನೈತೆ ಅದನ್ನು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಎಲ್ಲ ತೊಡಗಾಡಿರ್ತೈತಿ ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತಾವೆ ಅವ್ರ ಅಪ್ಪಿದ್ದಾಗನೇ 104 110 ಬಂದವು ಇವ್ ನೋಡಿ ಯಾರು ಓಟ್ ಹಾಕೋರದ ಕರ್ನಾಟಕದಾಗ ಡುಪ್ಲಿಕೇಟ್ ಸೈನ್ ಮಾಡುವ ಉಸ್ತುವಾರಿಗಳು ಬಂದಾರ ಸರ್ ರಾಜ್ಯಕ್ಕೆ ಉಸ್ತುವಾರಿನೂ ಬಂದಾರ ಅಲ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ ಉಸ್ತುವಾರಿಗೆ ಏನು ಗೊತ್ತಿಲ್ಲ ಏನ್ರಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಉಸ್ತುವಾರಿಯವ್ರಿಗೆ ಎಲ್ಲ ಗೊತ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವ್ರೆ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೋಲ್ತದೆ ತಿಳ್ಕೊಂಡಾರ ಅವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅದು ನಾನು ನಾಳೆ ₹1 ಕೋಟಿ ಕೊಟ್ಟೆ ಅಂದರೆ ಯತ್ನಾಳ್ ಇಲ್ಲದೆ ಬಿ ಜೆ ಪಿ 30 ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡ್ಬೇಕು ಪಕ್ಷ ಎಲ್ಲಿ ಒಂದಿಟ್ಟು 1,000 ಮಂದಿ ಕೂರ್ಸೋದಾಗಿದೆ ಯಾವ ಜನ ಕೂರ್ಸೋಕೆ ಎಲ್ಲಿನೂ ಮೈಸೂರಿನಾಗೂ ಕೂರ್ಸಲ್ಲ ಬೀದರ್ನಾಗೂ ಕೂರ್ಸಲ್ಲ ಕಲಬುರ್ಗಿಯಾಗೂ ಇಲ್ಲ ಬಿಜಾಪುರ್ನಾಗ 3 ಮಂದಿ ಇದ್ದಿಲ್ಲ ಭಾಷಣ ಮಾಡೋಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್